ಜೊತೆಗೆ ಒಂದು 2 ಪೋರ್ಟ್ಫೋಲಿಯೋಗಳಿದ್ದಾವೆ ನೀರಾವರಿ ಮತ್ತು ಬೆಂಗಳೂರದ್ದು. ಹೀಗಾಗಿ ಇವತ್ತೊಂದು ಅಗದಿ ಆಯಕಟ್ಟಿನ ಸ್ಥಳದಲ್ಲಿ ಇರೋದ್ರಿಂದಾಗೆ ಈ ಒಂದು ಸಂದರ್ಭ ಹೆಚ್ಚು ನಮ್ಮ ಈ ಅನುಕೂಲ ಯಾರಿಗಪ್ಪ ಅಂತಂದ್ರೆ ಸಿದ್ದರಾಮಯ್ಯವರಿಗೆ ಪ್ಲಸ್ ಡಿ ಕೆ ಶಿ ಅವರಿಗೆ ಉಳಿಸ್ಕೊಂಡು ಹೋಗುವಂಥದ್ದು. ಹೀಗಾಗಿ ಇಂದು ನಾಳೆ ನಾಡಿದ್ದು ಅನ್ನೋಕ್ಕಿಂತಲೂ ಇವತ್ತು ಭಾಳ ಪ್ರಮುಖವಾಗಿ ನೋಡುವಂಥ ವಿಷಯ ಮೋಸ್ಟ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮುಂದುವರಿತದೆ. ಅದೇ ಕಾಲಕ್ಕೆ ಇಲ್ಲೇ ಸತೀಶ್ ಅವ್ರಿಗೊಂದು ಅವಕಾಶ ಕೂಡ ಸಿಗ್ಬೋದು. ಯಾಕಂದ್ರೆ ಸತೀಶ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಇಲ್ಲ ನಾನು ಏನಪ್ಪ ಅಂತಂದ್ರೆ ನನ್ನ ಬೇಕಾದ್ರೆ ಪೋರ್ಟ್ಫೋಲಿಯೋ ಬಿಡ್ತೀನಿ, ನನಗೆ ಅಧ್ಯಕ್ಷ ಸ್ಥಾನ ಕೊಡ್ರಿ ಅನ್ನೋಂಥ ಡಿಮಾಂಡು ಇಟ್ಟಿದ್ದಾರೆ ಅಂತ ಸುದ್ದಿಗಳು ಕೇಳಿ ಬರ್ತಾ ಇದ್ದಾವೆ. ಅವು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳ ಗೊತ್ತಿಲ್ಲ, ಕೆಲವೊಂದಿಷ್ಟು ವರದಿಗಳು ಹಾಗೇ ಹಬ್ಬುತ್ತಾ ಇರ್ತಾವೆ. ಅದೇನೂ ಇರಲಿ, ಡಿ ಕೆ ಶಿ ಅವರು ಮಾತ್ರ ಮೋಸ್ಟ್ ಪ್ರಾಬಬ್ಲಿ ಮುಖ್ಯಮಂತ್ರಿಯ ಸ್ಥಾನದ ಆಶೆಯನ್ನು ಬಿಟ್ಟಿರಬಹುದು ಅಂತೇಳಿ, ಆ ಕಾರಣಕ್ಕಾಗಿ ಕ್ರಾಂತಿ ಇಲ್ಲ ಏನೂ ಇಲ್ಲ ಅಂಥೇಳಿ ಅವ್ರು ಈಗಾಗಲೇ ಹೇಳಿಯೂ ಬಿಟ್ಟಿದ್ದಾರೆ. ಇದರಿಂದಾಗಿ ಈಗ ಒಟ್ಟಾರೆಯಾಗಿ ಸಿದ್ದರಾಮಯ್ಯವ್ರ ಕೈಯ ಬಲಿಷ್ಠ ಆಗಿದೆ. ಕಾಂಗ್ರೆಸ್ನ ಒಂದು ಏನು ಮುಖಂಡತ್ವ ಅಥವಾ ನಾಯಕತ್ವ ಇವತ್ತು ಮತ್ತು ಸಿದ್ದರಾಮಯ್ಯರು ಉಳಿಯಲ್ಲದ ಅನ್ನುವಂಥ ಮಾತಲ್ಲಿ 2 ಮಾತಿಲ್ಲ. ಮುಖ್ಯಮಂತ್ರಿಯಾಗಿ ಮುಂದಿನ ದಿನಗಳನ್ನು ಮುಂದುವರಿಸ್ತಾರೆ ಅನ್ನುವಂಥ ಮಾತುಗಳು ಇನ್ನೂ ಗಟ್ಟಿಯಾಗಿ ಕೇಳಿ ಬರ್ತಾ ಇದ್ದಾವೆ. ಅದೇನೋ ಆಗಲಿ, ಕಾಂಗ್ರೆಸ್ಸಿಗೆ ಮಾತ್ರ ಇದೊಂದು ಬಿಗ್ ಶಾಕ್. ಅದು ಬಿಹಾರದಲ್ಲಿ ಸೋತಿದ್ದರಿಂದಾಗಿ ರಾಷ್ಟ್ರ ಮಟ್ಟದಲ್ಲೇ ಈ ಒಂದು ಕಾಂಗ್ರೆಸ್ಸಿಗೆ ಒಂದು ಹಿನ್ನಡೆ ಅಂತ ಹೇಳಬೇಕಾಗ್ತದೆ. ಅದು ಚಿಂತನೆ ನಡೆದಿದ್ದಾವೆ. ಇನ್ನು ಯಾವ ರೀತಿಯಾಗಿ ಮೇಲೆ ಹೇಳುವಂಥ ಕೆಲಸ ಮಾಡ್ತದೆ ಕಾಂಗ್ರೆಸ್, ಏನು ಯಾವ ಹಾದಿ ಹಿಡಿಬೋದು ಅನ್ನೋದನ್ನು ಗಮನಿಸಿದಾಗ ಇಲ್ಲಿವರೆಗೆ ಬಂದಂಥ ಹಾದಿ ಸರಿಯದ ಅಂತ ಕೆಲವೊಬ್ರಿಗೆ ಅನ್ನಿಸ್ತಾ ಇದೆ. ನೋಡ್ಬೋದು, ಇನ್ನೇನು ಟೀಕಾ ಮತ್ತು ಮಾಡ್ಬೋದು, ಮತ್ತು ಚೋರಿ ಅದು ವಾದ ಅದು ಎಲ್ಲ